ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಂ ಲೈಫ್ ಟುಡೇ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಬನ್ನಿ ಮಾಡುವ ಹ್ಯಾಪಿ ವಾರ ಶನಿವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮೊದಲು ಶುರು ಮಾಡಬೇಕಂತಂದರೆ ಮೊದಲನೇದಾಗಿ ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಅವರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಾವು ಕಾರ್ಯಕ್ರಮವನ್ನು ಶುರು ಮಾಡೋದು. ಅದರಿಂದ ನಮಗೆ ಬಹಳ ಅಂದರೆ ಬಹಳ ಉಪಯೋಗಗಳು ದೊರೆಯುತ್ತವೆ ಸ್ನೇಹಿತರೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಹಳ ಅಂದರೆ ಬಹಳ ಮುಖ್ಯವಾಗಿ ಮತ್ತು ನಮಗೆ ಒಳ್ಳೆಯ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂತಲೇ ನಾನು ತಂದಿರತಕ್ಕಂಥದ್ದು ಸ್ನೇಹಿತರೆ. ಸೊ ಬನ್ನಿ, ಇದು ನೋಡಿ, ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ವಿವರವಾಗಿ ತಿಳಿಸ್ತೀನಿ. ಮತ್ತು ಅದಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನದ ಜೊತೆ ಇಡೀ ದಿನ ಆನಂದ, ಸಂತೋಷ ಮತ್ತು ಆರೋಗ್ಯವಾಗಿ ಇರ್ಬೋದು ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ನಾವು ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ, ಧ್ಯಾನವನ್ನು ಶುರು ಮಾಡಬೇಕಂತಂದರೆ ಮೊದಲನೇದಾಗಿ ನಾವು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡ್ಕೋಬೇಕು. ಜೊತೆಗೆ ನಾವು ಆ ನಿರ್ಮಲ ಪ್ರದೇಶದಲ್ಲಿ ನಾವು ಯಾಕೆ ಆಯ್ಕೆ ಮಾಡ್ಕೋಬೇಕಂತಂದರೆ, ನಮಗೆ ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವಾಗ ನಮಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ಗಳು ಆಗಬಾರ್ದು, ನಮಗೆ ಅಲ್ಲಿಂದ ತೊಂದರೆಗಳು ಆಗಬಾರ್ದು. ನಾವು ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ನಮಗೆ ಧ್ಯಾನ ಭಂಗ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡ್ಕೋಬೇಕು. ಅದಾದ ನಂತರ ನಾವು ಆ ನಿರ್ಮಲ ಪ್ರದೇಶದಲ್ಲಿ ಡೈರೆಕ್ಟ್ ಆಗಿ ನೆಲದ ಮೇಲೆ ಕೂತ್ಕೋಬಾರ್ದು ಸ್ನೇಹಿತರೆ. ಒಂದು ಧ್ಯಾನ ಮ್ಯಾಟ್ ಆಗಲಿ ಅಥವಾ ಒಂದು ಬೆಡ್ಶೀಟ್ ಆಗಲಿ, ಒಂದು ಚಾಪೆಯನ್ನಾಗಲಿ, ಅದನ್ನು ನೆಲದ ಮೇಲೆ ಹಾಕ್ಕೊಂಡು ನಾವು ಕುಳಿತುಕೊಂಡು ಧ್ಯಾನ ಮಾಡೋದು ಬಹಳ ಉತ್ತಮ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ನಾವು ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರ್ದು ಸ್ನೇಹಿತರೆ. ಯಾಕಂತ ನೀವು ಕೇಳಿದ್ರೆ, ನಾವು ಡೈರೆಕ್ಟ್ ಆಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಇರ್ತವೆ. ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳು ಅಂತ ಹೇಳ್ಬಿಟ್ಟು ಏನು ಅಲ್ಲಿ ಇರ್ತವೆ. ಸೊ ನಾವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡ್ರೆ ನಮಗೆ ನೆಗೆಟಿವ್ ಅನ್ನೋ ಎನರ್ಜಿನೇ ನಮಗೆ ದೊರೆಯತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ನಮಗೆ ಪಾಸಿಟಿವ್ ಎನರ್ಜಿ ಸಿಗಬೇಕಂತಂದರೆ ನಾವು ಯೋಗ ಮ್ಯಾಟ್ ಆಗಲಿ ಅಥವಾ ಒಂದು ಚಾಪೆ ಆಗಲಿ ಇಲ್ಲ ಒಂದು ಚೆನ್ನಾಗಿರೋ ವಸ್ತ್ರವನ್ನಾಗಲಿ ನೆಲದ ಮೇಲೆ ಹಾರಿಸ್ಕೊಂಡು ಅದರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು ಸ್ನೇಹಿತರೆ. ಅದರಿಂದ ನಾವು ಧ್ಯಾನದಿಂದ ಎಲ್ಲ ಬರುವ ಲಾಭಗಳನ್ನು ಆರಾಮದಾಯಕವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಅದಾದ ನಂತರ ನಾವು ಯೋಗ ಮ್ಯಾಟ್ ಆಗಲಿ ಮತ್ತು ಚಾಪೆ ಆಗಲಿ ಅದನ್ನು ಹಾಕೊಂಡ ನಂತರ ಸ್ನೇಹಿತರೆ, ನಾವು ಕೂತ್ಕೊಳ್ಳೋ ಒಂದು ಆಸನಗಳು, ಹೇಗೆ ಕೂತ್ಕೊಂಡು ನಾವು ಧ್ಯಾನವನ್ನು ಮಾಡಬೇಕು. ಸೊ ಹೇಗೆ ಕೂತ್ಕೊಂಡು ಧ್ಯಾನವನ್ನು ಮಾಡಬೇಕಂತಂದ್ರೆ ಸ್ನೇಹಿತರೆ, ಮೊದಲನೇದಾಗಿ ನೋಡಿ, ದವತಿ ಮತ್ತು ಆರಾಮದಾಯಕ ಆಸನ ಅಂತ ಬಿಟ್ಟು ನಾವೇನು ಕರಿತೀವಿ, ದವತಿ ಮತ್ತು ಸುಖಾಸನ ಅಂತ ಬಿಟ್ಟು. ಸೊ ಈ ಆಸನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಅಂದರೆ ನೀವು ಯಾವುದು ನಿಮಗೆ ಕಂಫರ್ಟ್ ಆಗುತ್ತೆ ಆ ಆಸನದಲ್ಲಿ ನೀವು ಕೂತ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ನೋಡಿ, ನಾನು ಈಗ ಸುಖಾಸನದಲ್ಲಿ ಕುಳಿತುಕೊಂಡಿದ್ದೀನಿ ಸ್ನೇಹಿತರೆ. ಸೊ ಅದೇ ಥರ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಆ ಥರ ಕುಳಿತುಕೊಳ್ಳಿ. ಮತ್ತು ನಿಮಗೆ ಮಂಡಿ ನೋವು, ಕಾಲು ನೋವು ಏನಾದರೂ ಇದೆ ಅಂತಂದರೆ ನೀವು ಆರಾಮದಾಯಕವಾಗಿ ಚೇರ್ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡೋದನ್ನು ಮಾಡ್ಬೋದು ಸ್ನೇಹಿತರೆ. ಮತ್ತು ನೀವು ಧ್ಯಾನ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ಕೈ ತೊಂದರೆ, ಕಾಲು ತೊಂದರೆ ಆ ಥರ ಏನು ಬರಲ್ಲ ಸ್ನೇಹಿತರೆ. ಮುಖ್ಯವಾದದ್ದು ಧ್ಯಾನ ಬೇಕಾಗಿರೋದು ನಮಗೆ ಏಕಾಗ್ರತೆ ಮತ್ತು ಮನಸ್ಸು ಮತ್ತು ದೇಹ ನಮಗೆ ಹಗರವಾಗಿ ಇರಬೇಕು. ಮತ್ತು ನಾವು ಧ್ಯಾನದ ಮೇಲೆ ಎಷ್ಟು ಧ್ಯಾನವನ್ನು ಇಡ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅಂದರೆ ಧ್ಯಾನದ ಮೇಲೆ ಎಷ್ಟು ಗಮನವನ್ನು ಹರಿಸ್ತೀವಿ ಅನ್ನೋದು ಬಹಳ ಮುಖ್ಯವಾಗತ್ತೆ ಸ್ನೇಹಿತರೆ. ಸೊ ಬನ್ನಿ, ನಾವು ಆರಾಮದಾಯಕವಾಗಿ ಕುಳಿತುಕೊಂಡಿದ್ದೀವಿ, ಧ್ಯಾನವನ್ನು ಶುರು ಮಾಡೋಣ. ಧ್ಯಾನಕ್ಕಿಂತ ಮುಂಚೆ ನಾವು ಧ್ಯಾನದ ಫೌಂಡೇಶನ್ ಅಂತೆ ಕರೆಯಲ್ಪಟ್ಟತಕ್ಕಂಥ ಓಂಕಾರ ಮತ್ತು ಭ್ರಮರಿಯನ್ನು ನಾವು ಮಾಡ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಮತ್ತು ಧ್ಯಾನವನ್ನು ಶುರು ಮಾಡಬೇಕಂದ್ರೆ ಸೊಂಟ ನೇರವಾಗಿ ಮಾಡ್ಕೊಳ್ಳಿ. ಆದಷ್ಟು ಆರಾಮಾಗಿ ಕೂತ್ಕೊಂಡು ಮೊದಲು ನಾವು ಓಂಕಾರವನ್ನು ಮಾಡೋಣ ಸ್ನೇಹಿತರೆ. ಓಂಕಾರವನ್ನು ಮಾಡಬೇಕಂತಂದ್ರೆ ನೋಡಿ ಸ್ನೇಹಿತರೆ, ಸೊಂಟವನ್ನು ಎಷ್ಟಾಗುತ್ತೋ ಆದಷ್ಟು ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ ಮತ್ತು ಕಣ್ಣನ್ನು ಮುಚ್ಚಿ ಸ್ನೇಹಿತರೆ. ಕಣ್ಣು ಮುಚ್ಚಿದಾದ ನಂತರ ನಿಧಾನವಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಆರಾಮದಾಯಕವಾಗಿ ಉಸಿರನ್ನು ತಗೊಂಡು ಓಂಕಾರವನ್ನು ಮಾಡತಕ್ಕಂಥದ್ದು ಮಾಡಬೇಕು. ನೋಡಿ ಸ್ನೇಹಿತರೆ, ನಾನು ತೋರಿಸ್ತೀನಿ, ಹಾಗೆ ನೀವು ಮಾಡಿ. ಓ ಓ
ಓ ಓ ಓ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಮತ್ತು ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಓಂಕಾರ ಸ್ನೇಹಿತರೆ. ಓಂಕಾರದಿಂದ ನಮಗೇನಪ್ಪ ಬೆನಿಫಿಟ್ಸ್ ಅಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ಕುತ್ತಿಗೆಯ ಕೆಳಭಾಗ ಅಂದರೆ ನಮಗೆ ಎಲ್ಲ ದೇಹಕ್ಕೆ ಸ್ಪರ್ಶವನ್ನು ನೀಡಿ ನಮ್ಮ ಉಸಿರಾಟ ಶ್ವಾಸಕೋಶವನ್ನು ವ್ಯಾಯಾಮ ಮಾಡಿಸತಕ್ಕಂಥದ್ದು ಮಾಡುತ್ತೆ. ಅದರಿಂದ ಶ್ವಾಸಕೋಶದ ತೊಂದರೆ ಇರೋರಿಗೆ ಮತ್ತು ಉಸಿರಾಟದ ತೊಂದರೆ ಇರೋರಿಗೆ ಉಸಿರಾಟ ನಿವಾರಣೆ ಆಗುತ್ತೆ ಅಂತ ಬಿಟ್ಟು ಹೇಳ್ಬೋದು. ಜೊತೆಗೆ ನಮಗೆ ಮುಖ್ಯವಾಗಿ ಧ್ವನಿಪೆಟ್ಟಿಗೆ ಅಂದರೆ ನಮ್ಮ ಗಂಟಲು ಭಾಗ, ಧ್ವನಿಪೆಟ್ಟಿಗೆ ಅದರ ಆರೋಗ್ಯವನ್ನು ಇರಿಸತಕ್ಕಂಥದ್ದು ಮಾಡುತ್ತೆ. ಮತ್ತು ಇದು ಹಾಡಾಡೋರಿಗೆ ಮತ್ತು ಆ್ಯಂಕರಿಂಗ್ ಮಾಡೋರಿಗೆ, ನ್ಯೂಸ್ ಪೇಪರ್ ಓದೋರಿಗೆ ಮತ್ತು ಆಫೀಸ್ಗಳಲ್ಲಿ ಮತ್ತು ನೀವು ಸ್ಕೂಲ್ಗಳಲ್ಲಿ ಟೀಚಿಂಗ್ ಮಾಡೋರಿಗೆ ಎಲ್ಲರಿಗೆ ಭಾಳ ಅಂದರೆ ಭಾಳ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ನೀವು ಓಂಕಾರವನ್ನು ಮಾಡೋದ್ರಿಂದ ನಮ್ಮ ಧ್ವನಿ ಪೆಟ್ಟಿಗೆಯ ರಾಗವನ್ನು ಇಂಪ್ರೂವ್ ಮಾಡತಕ್ಕಂಥದ್ದು ಮಾಡುತ್ತೆ. ಮತ್ತು ಈ ಗಂಟಲಿಗೆ ಏನಾದರೂ ಕಾಯಿಲೆಗಳು ಮತ್ತೊಂದು ಏನಾದರೂ ಇದೆ ಅಂತಂದರೆ ಅದನ್ನು ನಿವಾರಣೆ ಮಾಡತಕ್ಕಂಥ ಅದು ಇದೆ ಸ್ನೇಹಿತರೆ. ಉದಾಹರಣೆಗೆ ಥೈರಾಯ್ಡ್ ಮತ್ತದು ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಈ ಓಂಕಾರಕ್ಕಿದೆ ಸ್ನೇಹಿತರೆ. ನೀವು ಪ್ರತಿನಿತ್ಯ 21 ಬಾರಿ ಓಂಕಾರವನ್ನು ಮಾಡೋದ್ರಿಂದ ಇವೆಲ್ಲ ಬೆನಿಫಿಟ್ಸ್ಗಳನ್ನು ನೀವು ಪಡೆಯಬಹುದು ಸ್ನೇಹಿತರೆ. ಇದು 1 ದಿನ 2 ದಿನ ಮಾಡಿದ್ರೆ ಆಗಲ್ಲ ಸ್ನೇಹಿತರೆ. ದಿನನಿತ್ಯ ದಿನನಿತ್ಯ ನಾವು ಮಾಡ್ತಾ ಬಂದೀವಂದರೆ ನಮಗೆ ಇವೆಲ್ಲ ಬೆನಿಫಿಟ್ಸ್ಗಳು ಸಿಗ್ತವೆ. ಈಗ ಓಂಕಾರ ಆಯಿತು, ಬನ್ನಿ ನೆಕ್ಸ್ಟ್ ನಾವು ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ಭ್ರಾಮರಿ ಮಾಡಬೇಕಂತಂದರೆ ನೋಡಿ, ಆರಾಮದಾಯಕವಾಗಿ ಕೂತುಕೊಂಡು ಸ್ನೇಹಿತರೆ ನೀವು ಇಲ್ಲಿ ನೋಡಿ, ಕೈ ನೋಡಿ 3 ಬೆರಳನ್ನು ಹೀಗೆ ಮಡಚಿ ಹೆಬ್ಬೆರಳನ್ನು ಮಧ್ಯದಲ್ಲಿ ಸೇರಿಸಿ ಮತ್ತು ಕಿರುಬೆರಳು ಅದರ ಮೇಲೆ ಮುಚ್ಚಿ ಸ್ನೇಹಿತರೆ. ಅದಾದ ನಂತರ ಹೀಗೆ ನೀವು ಇಟ್ಕೊಳ್ಳಿ. ಇದನ್ನು ನಾವು ಶಂಖಮುದ್ರ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಶಂಖಮುದ್ರದಲ್ಲಿ ನಾವು ಭ್ರಮರಿನ ಮಾಡೋದ್ರಿಂದ ಇನ್ನೂ ಬಹಳ ಲಾಭಗಳನ್ನು ನಾವು ಪಡೆದುಕೊಳ್ಳಬಹುದು ಸ್ನೇಹಿತರೆ. ನೋಡಿ, ಆರಾಮದಾಯಕ ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಧ್ಯಾನ ಮಾಡುವಾಗ ಒತ್ತಡವನ್ನು ಹೀರ್ಕೋಬಾರ್ದು. ಅಂದರೆ ನೀವು ಏನೋ ಯೋಚನೆಗಳನ್ನು ಮಾಡಬಾರದು. ಆರಾಮದಾಯಕ ಕೂತ್ಕೋಬೇಕು ಮತ್ತು ಮನಸ್ಸನ್ನು ಹಗರ ಮಾಡ್ಕೋಬೇಕು ಸ್ನೇಹಿತರೆ. ಆರಾಮದಾಯಕ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಮತ್ತು ಧ್ಯಾನವನ್ನು ಮಾಡಿ ಸ್ನೇಹಿತರೆ. ನೀವು ಉಸಿರನ್ನು ತಗೊಂಡು ಉಸಿರನ್ನು ನಿಧಾನವಾಗಿ ಬಿಡುವಾಗ ಇದನ್ನು ಹೀಗೆ ಪುಷ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಸೊ ನೋಡಿ, ನಿಧಾನವಾಗಿ ಉಸಿರು ತಗೊಳ್ಳಿ.
ಆದ ನಂತರ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಸ್ನೇಹಿತರೆ ಬ್ರಾಹ್ಮರಿಂದ ನಮಗೆ ಸಿಗುವ ಲಾಭಗಳ ಬಹಳ ಅಂದರೆ ಬಹಳ ಬೆನಿಫಿಟ್ಗಳು ಸಿಗ್ತವೆ ಸ್ನೇಹಿತರೆ. ಏನಪ್ಪ ಹೇಳ್ಬೇಕಂತಂದ್ರೆ, ಮೊದಲನೇದಾಗಿ ನಮಗೆ ಜ್ಞಾಪಕ ಶಕ್ತಿ ಮತ್ತು ಶಂಖಮುದ್ರದಲ್ಲಿ ನಾವು ಮಾಡೋದ್ರಿಂದ ನಮಗೆ ನೆಗೆಟಿವ್ ಥಾಟ್ಸ್ ಅನ್ನೋದನ್ನು ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ನಿದ್ರೆಹೀನತೆ ಇರೋರಿಗೆ ಮತ್ತು ಅರ್ಧ ತಲೆನೋವು, ಮೈಗ್ರೇನ್ ಥರ ಏನೆಲ್ಲ ತಲೆಗೆ ಬರತಕ್ಕಂಥ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬೇಕಂತಂದರೆ ನೀವು ಪ್ರತಿನಿತ್ಯ ಭ್ರಾಮರಿಯನ್ನು 21 ಬಾರಿ ಮಾಡಿ ಇವೆಲ್ಲ ಲಾಭಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಜೊತೆಗೆ ಕುತ್ತಿಗೆಯ ಮೇಲ್ಭಾಗ ಅಂದರೆ ನೋಡಿ, ನಮ್ಮ ತಲೆ, ಮೆದುಳು, ಕಣ್ಣು, ಮೂಗು, ಬಾಯಿ, ಕಿವಿ ಇವಕ್ಕೆಲ್ಲಕ್ಕೆ ವೈಬ್ರೇಟ್ ಕೊಡತಕ್ಕಂಥದ್ದು ಮಾಡುತ್ತೆ. ಅದರಿಂದ ಅವುಗಳ ಭಾಗಗಳಿಗೆಲ್ಲಗೆ ಚಲನವಲನ ಕೊಡತಕ್ಕಂಥದ್ದು ಮತ್ತು ಇಡೀ ದಿನ ನಾವು ಸಂತೋಷದಿಂದ ಮತ್ತು ನಮ್ಮ ಮೈಂಡನ್ನು ಆ್ಯಕ್ಟಿವ್ ಆಗಿ ಇರಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ ಭ್ರಾಮರಿ ಪ್ರಾಣಾಯಾಮ. ಸೊ ಅದರಿಂದ ಓಂಕಾರ ಮತ್ತು ಭ್ರಾಮರಿನ ಪ್ರತಿನಿತ್ಯ 21 ಬಾರಿ ಮಾಡಿದ್ರೆ ನೀವು ಆರಾಮದಾಯಕ ಎಲ್ಲ ಬೆನಿಫಿಟ್ಸ್ಗಳನ್ನು ನೀವು ಪಡೆಯಬಹುದು ಸ್ನೇಹಿತರೆ. ಈಗ ಸ್ನೇಹಿತರೆ, ನಾವು ಓಂಕಾರ ಮತ್ತು ಭ್ರಾಮರಿ ಮಾಡಿದ ನಂತರ ನಮ್ಮ ದೇಹ ದಣದಿರುತ್ತಂದರೆ ಅದಕ್ಕೆ ಏನು ಅದು ನಾವು ವ್ಯಾಯಾಮನ ಮಾಡಿಸುವಾಗ ಅದು ನಮ್ಮ ದೇಹ ದಣದಿರುತ್ತೆ. ಅದನ್ನು ನಾವು ಶಾಂತಗೊಳಿಸತಕ್ಕಂಥದ್ದು ಮಾಡಬೇಕಂದ್ರೆ ನಾವು ಧ್ಯಾನ ಮಾಡಬೇಕು. ಧ್ಯಾನ ಅಂತಂದರೆ ಏನು ಸ್ನೇಹಿತರೆ? ಧ್ಯಾನ ಅಂತಂದರೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು. ನಾವು ಯಾವಾಗ ನಮ್ಮ ಮನಸ್ಸು ಮತ್ತು ದೇಹವನ್ನು ನಾವು ಪ್ರತಿನಿತ್ಯ ಒಂದುಗೂಡಿಸತಕ್ಕಂಥದ್ದು ಎಷ್ಟು ಆಗುತ್ತಷ್ಟು ನಾವು ಪ್ರತಿನಿತ್ಯ ಧ್ಯಾನದ ರೂಪದಲ್ಲಿ ನಾವು ಒಂದುಗೂಡಿಸತಕ್ಕಂಥದ್ದು ಮಾಡ್ತೀವಿ, ಅಷ್ಟು ಅವಾಗ ಅದರಿಂದ ನಮಗೆ ಏಕಾಗ್ರತೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ನಾವು ಪಡೆಯಬಹುದು ಸ್ನೇಹಿತರೆ. ಅದು ನಾವು ಪಡೆದುಕೊಳ್ಳೋದ್ರಿಂದ ನಮಗೆ ನಾವು ಕೆಲಸ ಮಾಡೋದ್ರ ಅಂದರೆ ನೋಡಿ, ನಮ್ಮ ಮನಸ್ಸು ಬಹಳ ಅಂದರೆ ಬಹಳ ಚಂಚಲವಾದದ್ದು ಸ್ನೇಹಿತರೆ. ಹೆಂಗಂತ ಹೇಳ್ತೀರಾ? ನಾವು ಏನೇ ಒಂದು ಯೋಚನೆ ಮಾಡಿದ್ರೆ, ನಾವು ಒಂದು ಯೋಚನೆ ಮಾಡಿದ್ರೆ ಅದು ಇನ್ನೂ ಬೇರೆ ಯೋಚನೆ ಮಾಡ್ತಿರುತ್ತೆ, ಇನ್ನೊಂದು ಯೋಚನೆ ಮಾಡಿದ್ರೆ ಆ ಥರ ಹಲವಾರು ಯೋಚನೆಗಳು ಮಾಡಿ 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 ನಮಗೆ ಹಿಡಿತಕ್ಕೆ ಇಲ್ದಿರೋ ಥರ ಇರುತ್ತೆ ಸ್ನೇಹಿತರೆ. ಸೊ ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ತಗೋಬೇಕು ಅನ್ನೋದನ್ನು ಮಾಡಬೇಕಂತಂದರೆ ನಾವು ಧ್ಯಾನದಿಂದ ನಾವು ಅದನ್ನು ಮಾಡ್ಬೋದು ಸ್ನೇಹಿತರೆ. ಯಾವಾಗ ನಮ್ಮ ಮನಸ್ಸನ್ನು ನಾವು ಧ್ಯಾನದಲ್ಲಿ ಇಡ್ತೀವಿ, ನಮ್ಮ ಮೈಂಡಲ್ಲಿ ಕಂಟ್ರೋಲ್ ಯಾವಾಗ ನಾವು ಅದನ್ನು ಕಂಟ್ರೋಲಿಗೆ ತಗೊಳ್ತೀವಿ, ಆವಾಗ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಆ ಕೆಲಸ ಮೇಲೆ ಪರಿಪೂರ್ಣವಾಗಿ ಧ್ಯಾನ ಮತ್ತು ಅದರ ಗಮನ ಹರಿಸತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಕಾನ್ಸಂಟ್ರೇಷನ್ ಅನ್ನೋದು ನಿಮಗೆ ಬೆಳೀತತೆ. ಸೊ ಅದರಿಂದ ನೀವು ಯಾವುದು ಒಂದು ಕೆಲಸ ಮಾಡ್ತೀರಂತೀರ ಅದನ್ನು ಪರಿಪೂರ್ಣವಾಗಿ ಸ್ವಚ್ಛವಾಗಿ ಮಾಡಬಹುದು ಸ್ನೇಹಿತರೆ. ಸೊ ಇದೆಲ್ಲ ನಿಮಗೆ ಧ್ಯಾನದಿಂದ ಸಿಗತಕ್ಕಂಥದ್ದು. ಸೊ ಬನ್ನಿ, ಧ್ಯಾನವನ್ನು ಮಾಡಬೇಕಂತಂದ್ರೆ ನೋಡಿ ಸ್ನೇಹಿತರೆ, ಮೊದಲು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಆರಾಮದಾಯಕ ಕೂತ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಈಗ ಶುರು ಮಾಡೋಣ. ನೋಡಿ, ಸೊಂಟವನ್ನು ನೇರವಾಗಿ ಮಾಡಿದ ನಂತರ ಕಣ್ಣನ್ನು ಮುಚ್ಚಬೇಕು ಸ್ನೇಹಿತರೆ. ನಾವು ಮೊದಲನೇದಾಗಿ ಕಣ್ಣನ್ನು ಮುಚ್ಚಿದ ತಕ್ಷಣ ಸ್ನೇಹಿತರೆ ನಮಗೆ ನೂರಾರು ಯೋಚನೆಗಳು ಬರೋದು ಶುರು ಆಗುತ್ತೆ. ಅಂದರೆ ನಾವು ಏನಾದರೂ ಕೆಲಸ ಮರ್ತಿದ್ರೆ ಮತ್ತು ಕೆಲಸ ಮಾಡಬೇಕಾದ್ರೆ ಏನೇನೋ ಯೋಚನೆಗಳು ಬರ್ತಾ ಇರ್ತವೆ ಸ್ನೇಹಿತರೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಬರೋ ಯೋಚನೆಗಳಿಗೆ ನಾವು ಉತ್ತರವನ್ನು ನೀಡಬಾರದು. ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು. ಕಣ್ಣು ಮುಚ್ಚಿದ ತಕ್ಷಣ ಸ್ನೇಹಿತರೆ ನೀವೇನು ಮಾಡಬೇಕಂತಂದರೆ, ತಲೆಯಿಂದ ಕಾಲಿನ ಪಾದವರೆಗೆ ಅಂದರೆ ಅಡಿಯಿಂದ ಮೂಡಿವರೆಗೂ ನಮ್ಮ ದೇಹದಲ್ಲಿ ಇರತಕ್ಕಂಥ ಭಾಗಗಳನ್ನು ಒಮ್ಮೆ ನಿಧಾನವಾಗಿ ಗುರುತಿಸ್ಕೊಂಡು ಬರತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ಸೊ ನೋಡಿ ಬನ್ನಿ, ನಮ್ಮ ತಲೆ ಕೂದಲುಗಳು ಹೇಗಿದೆ ಮತ್ತು ಹಣೆ, ಕಣ್ಣು, ಕಣ್ಣಿನ ರೆಪ್ಪೆಗಳು, ಮೂಗು, ಬಾಯಿ, ಹಲ್ಲು, ಒಸಡೆ, ನಾಲಿಗೆ,
ಕುತ್ತಿಗೆ ಭಾಗ, ಭುಜ, ಅಂಗೈ, ಕೈ, ಕೈ ಬೆರಳುಗಳು, ಸೊಂಟ, ಹೊಟ್ಟೆ, ಎದೆ ಭಾಗ ಮತ್ತು ತೊಡೆ ಭಾಗ, ಕಾಲು, ಮೊಣಕಾಲು, ಕಾಲು ಪಾದ, ಕಾಲು ಬೆರಳುಗಳು. ಈ ಥರ ನಿಧಾನವಾಗಿ ಒಂದೊಂದನ್ನು ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಸೊ ಈ ಥರ ನಾವು ಗುರುತಿಸ್ಕೊಂಡು ಬರುವಾಗ ಏನಾಗುತ್ತಂದರೆ, ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಯಾವುದಾದ್ರೂ ಅನಾರೋಗ್ಯದ ಸಮಸ್ಯೆ ಇದೆ ಅನ್ನೋದನ್ನು ನಾವು ಆರಾಮದಾಯಕವಾಗಿ ಕಂಡುಹಿಡಿಬಹುದು ಸ್ನೇಹಿತರೆ. ಅದನ್ನು ನಾವು ಕಂಡುಹಿಡಿದಾದ ನಂತರ ಸ್ನೇಹಿತರೆ, ನಾವು ಮುಂದಿನ ಪ್ರಿಕಾಷನನ್ನು ತೆಗೆದುಕೊಳ್ಳಬಹುದು. ಪ್ರತಿನಿತ್ಯ ಒಮ್ಮೆ ನಮ್ಮ ದೇಹದಲ್ಲಿರೋ ಅಂಗಾಂಗವನ್ನು ನಾವು ಗುರುತಿಸೋದ್ರಿಂದ ಅವುಗಳ ಚಲನವಲನೆಯನ್ನು ನಾವು ನೋಡಬಹುದು ಸ್ನೇಹಿತರೆ. ಎಲ್ಲವೂ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ನಿಮ್ಮ ಅಂಗಾಂಗಗಳಲ್ಲಿ ಯಾವ ಅಂಗಾಂಗಕ್ಕೆ ಆರೋಗ್ಯದ ಸಮಸ್ಯೆ ಇದೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಈಗ ನೋಡಿ ಸ್ನೇಹಿತರೆ, ನಿಧಾನವಾಗಿ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ನಮ್ಮ ಸೊಂಟ ನೇರವಾಗಿರೋದನ್ನು ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಯಾವುದೇ ಯೋಚನೆಗಳು ಬರ್ತಾ ಇದ್ರೆ ಅದಕ್ಕೆ ಉತ್ತರವನ್ನು ನೀಡಬಾರದು, ಕಣ್ಣು ತೆರೆಯಬಾರದು. ಆರಾಮಾಗಿ ಕೂತುಕೊಂಡು ನಿಮ್ಮ ಅಂಗಾಂಗಗಳಲ್ಲಿ ಯಾವುದಕ್ಕೆ ಅನಾರೋಗ್ಯದ ಸಮಸ್ಯೆ ಅದೇ ಅದನ್ನು ನೆನಪಲ್ಲಿಟ್ಟುಕೊಂಡು ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ನಿಧಾನವಾಗಿ ಉಸಿರಾಡಬೇಕು, ಏನನ್ನು ಯೋಚನೆಯನ್ನು ಮಾಡಬಾರದು. ಆರಾಮದಾಯಕವಾಗಿ ಕುಳಿತುಕೊಳ್ಳಿ, ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸಂತೋಷ, ಆರೋಗ್ಯ, ನೆಮ್ಮದಿ ಸ್ನೇಹಿತರೆ. ಪ್ರತಿನಿತ್ಯ 15ರಿಂದ 30 ನಿಮಿಷದವರೆಗೂ ಧ್ಯಾನವನ್ನು ಮಾಡಿ ಆರೋಗ್ಯವನ್ನು ಸ್ವಚ್ಛವಾಗಿಡುವುದು, ಇಡೀ ದಿನ ಆನಂದ ಮತ್ತು ಸಂತೋಷದಿಂದ ಇರಬಹುದು ಸ್ನೇಹಿತರೆ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಸಮಯ ಆದ ನಂತರ ನೀವು 10 ನಿಮಿಷ ಮಾಡ್ತಾ ಇದ್ದೀರೋ, 20 ನಿಮಿಷ ಮಾಡ್ತಾ ಇದ್ದೀರೋ, 30 ನಿಮಿಷ ಮಾಡ್ತಾ ಇದ್ದೀರೋ, ಸಮಯ ಮುಗಿದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಉಜ್ಜಿ ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಈಗ ನಿಧಾನವಾಗಿ ಉಸಿರು ಬಿಡತಕ್ಕಂಥದ್ದು ಸ್ನೇಹಿತರೆ. ಇದು ಸ್ನೇಹಿತರ ಧ್ಯಾನ. ನೋಡಿ, ನಾವು ಧ್ಯಾನ ಮಾಡಿದ ನಂತರ ನಮ್ಮ ಮನಸ್ಸು ಎಷ್ಟು ನೆಮ್ಮದಿ ಅನಿಸುತ್ತೆ ನಮ್ಮ ಮನಸ್ಸಿಗೆ, ಮತ್ತು ಎಷ್ಟು ಖುಷಿ ಅನಿಸುತ್ತಂದರೆ ಅದು ನಾವು ಧ್ಯಾನವನ್ನು ಮಾಡಿದವರಿಗೆ ಮಾತ್ರ ಅದು ಅನುಭವ ಸಿಗುತ್ತೆ ಸ್ನೇಹಿತರೆ ಅಂತ ಹೇಳ್ತೀನಿ. ಯಾಕೆಂತಂದರೆ ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ನೀವು ಧ್ಯಾನ ಮಾಡಿ, ಇದನ್ನು ಅಭ್ಯಾಸ ಮಾಡಿ, ಅದ ನಂತರ ಇದನ್ನು ನೀವು ಅನುಭವಿಸಿ ಸ್ನೇಹಿತರೆ. ಇದರಿಂದ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಗುರುತಿಸೋದಾಗತ್ತೆ. ಜೊತೆಗೆ ದೇಹದಲ್ಲಿರೋ ಅಂಗಾಂಗಗಳಿಗೆ ಯಾವುದಾದ್ರೂ ಅನಾರೋಗ್ಯದಿದೆ ಅಂದರೂ ಕೂಡ ನೀವು ತಿಳ್ಕೊಳ್ತಕ್ಕಂಥ ಶಕ್ತಿ ಪಡಿತೀರ ಸ್ನೇಹಿತರೆ. ಏನಂತಂದರೆ, ಧ್ಯಾನದ ಹೇಳಬೇಕಂತಂದರೆ ನಿಮಗೆ ಅಸಾಧ್ಯವನ್ನು ಸಾಧ್ಯವನ್ನಾಗಿಸತಕ್ಕಂಥ ಶಕ್ತಿ ಈ ಧ್ಯಾನಕ್ಕಿದೆ ಅಂತಲೇ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ 15ರಿಂದ 30 ನಿಮಿಷ ನೀವು ಧ್ಯಾನ ಮಾಡಿ ಮತ್ತು ಆ ಇಡೀ ದಿನ ನೀವು ಆನಂದ ಮತ್ತು ಸಂತೋಷದಿಂದ ಇರ್ಬೋದು, ಮತ್ತು ನೀವು ಮಾಡೋ ಕೆಲಸಗಳಲ್ಲೂ ಕೂಡ ಎಲ್ಲ ಒಳ್ಳೆ ರೀತಿಯ ರಿಸಲ್ಟನ್ನು ನೀವು ಕಾಣಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ಧ್ಯಾನ ಮಾಡಿದ್ವಿ. ಜೊತೆಗೆ ನಾನು ಪ್ರತಿನಿತ್ಯ ನಿಮಗೆ
ಒಂದು ವಿಡಿಯೋ ಜೊತೆಗೆ ಒಂದು ಹೊಸ ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ ಅಂತ ಬಿಟ್ಟು ಹೇಳ್ತಿಲ್ಲ ಸ್ನೇಹಿತರೆ. ಇವತ್ತು ನಾನು ನಿಮಗೆ ತಂದಿರತಕ್ಕಂಥದ್ದು ಇದು ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಸಾಸಿವೆ ಸ್ನೇಹಿತರೆ. ಇದು ಕರಿ ಸಾಸಿವೆ ನೋಡಿ, ಕರಿ ಸಾಸಿವೆ. ಸೊ ಸ್ನೇಹಿತರೆ, ಕರಿ ಸಾಸಿವೆ ಯಾರು ಬಳಸಲ್ಲ ಹೇಳಿ ಸ್ನೇಹಿತರೆ? ನಾವು ಪ್ರತಿಯೊಬ್ಬರ ಮನೆಯಲ್ಲೇ ಕರಿ ಸಾಸಿವೆನ ನಾವು ಬಳಸ್ತೀವಿ. ಮತ್ತು ಇದರ ಬಗ್ಗೆ ಕೆಲವರಿಗೆ ಮಾಹಿತಿ ಇದೆ ಮತ್ತು ಇದರ ಬಗ್ಗೆ ಕೆಲವರಿಗೆ ಮಾಹಿತಿ ಇಲ್ಲ. ಸೊ ದಯವಿಟ್ಟು ಯಾರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ, ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಮತ್ತು ಇದರ ಮಾಹಿತಿಯನ್ನು ತಿಳ್ಕೊಳ್ಳಿ. ಮತ್ತು ಇದರಲ್ಲಿ ಇರತಕ್ಕಂಥ ವಿಶೇಷಗಳು ಮತ್ತು ಖನಿಜಾಂಶಗಳು, ಇದರಲ್ಲಿ ಸಿಗತಕ್ಕಂಥ ನಮಗೆ ಪೋಷಕಾಂಶಗಳು ನೀವು ತಿಳ್ಕೊಂಡಿದ್ದೀರಂದ್ರೆ ಈ ಸಾಸಿವೆನ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀರಾ ಸ್ನೇಹಿತರೆ. ಸೊ ಅಷ್ಟು ಉಪಯೋಗಗಳು ಈ ಸಾಸಿವೆಯಲ್ಲಿ ಇದೆ ಸ್ನೇಹಿತರೆ. ಕರಿ ಸಾಸಿವೆಯಲ್ಲಿ ಇರತಕ್ಕಂಥ ಮಾಹಿತಿ ಮೊದಲನೇದಾಗಿ ಹೇಳಬೇಕಂತಂದ್ರೆ ಸ್ನೇಹಿತರೆ, ನಿಮಗೆ ಇದರಲ್ಲಿ ಸಿಗೋತಕ್ಕಂಥ ವಿಟಮಿನ್ಸ್ ಮೊದಲನೇದಾಗಿ ಹೇಳ್ತೀನಿ. ವಿಟಮಿನ್ಸ್ ಎ, ಬಿ ಕಾಂಪ್ಲೆಕ್ಸ್, ಸಿ ಮತ್ತು ಕೆ ವಿಟಮಿನ್ಸ್ಗಳು ನಮಗೆ ಈ ಸಾಸಿವೆ, ಕರಿ ಸಾಸಿವೆಯಲ್ಲಿ ಸಿಗೋತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಮತ್ತು ಈ ಕರಿ ಸಾಸಿವೆಗೆ ಇರತಕ್ಕಂಥದ್ದು ಈ ಕರಿ ಸಾಸಿವೆನ ನಾವು ಬಳಸೋ ವಿಧಾನ ನಾನು ನಿಮಗೆ ಹೇಳ್ತೀನಿ. ಕರಿ ಸಾಸಿವೆನ ನಾವು ಹೇಗೆ ಬಳಸ್ತೀವಿ ಅಂತಂದರೆ, ನಮ್ಮ ಇದು ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಇದು ನಮ್ಮ ಹಳೇ ಕಾಲದಿಂದನೂ ನಮ್ಮ ಒಂದು ಪದ್ಧತಿ ಇದೆ. ಇದು ಒಗ್ಗರಣೆ ಕೊಡೋದ್ರಲ್ಲಿ ನಾವು ಇದನ್ನು ಬಳಸತಕ್ಕಂಥದ್ರೆ, ನಾವು ಯಾವುದೇ ಒಂದು ಅಡುಗೆ ಮಾಡಬೇಕಂದ್ರೆ ಮೊದಲು ಜೀರಿಗೆ ಸಾಸಿವೆಯನ್ನು ಬಳಸತಕ್ಕಂಥದ್ದು ವಾಡಿಕೆಯಲ್ಲಿ ಇದೆ ಸ್ನೇಹಿತರೆ. ಸೊ ಅದರಿಂದ ನಮಗೆ ಈ ಸಾಸಿವೆಯನ್ನು ನಾವು ಪ್ರತಿನಿತ್ಯ ನಾವು ಅಡಿಗೆಯಲ್ಲಿ ಬಳಸ್ತೀವಿ. ಅದರಿಂದ ಇದರಲ್ಲಿ ಉಪಯೋಗ ಮತ್ತು ನಾವು ಒಗ್ಗರಣೆಗೆ ಹಾಕ್ತೀವಿ ಮತ್ತು ಇದನ್ನು ಎಣ್ಣೆಯ ರೂಪದಲ್ಲಿ ಕೂಡ ನಾವು ಇದನ್ನು ಬಳಸತಕ್ಕಂಥದ್ದು ಮಾಡ್ತೀವಿ ಸ್ನೇಹಿತರೆ. ನಾವು ಒಗ್ಗರಣೆ ಹೇಗೆ ಕೊಡ್ತೀವಿ ಅದೇ ಥರ ನಾವು ಎಣ್ಣೆಗಳು, ಕೊಬ್ಬರಿ ಎಣ್ಣೆ ಮತ್ತು ಶೇಂಗದ ಎಣ್ಣೆ ಮತ್ತು ಸೂರ್ಯಪಾನ ಎಣ್ಣೆ ಅದನ್ನು ಹೇಗೆ ನಾವು ಆಹಾರಕ್ಕೆ ಬಳಸ್ತೀವಿ ಅದೇ ಥರ ಈ ಸಾಸಿವೆ ಎಣ್ಣೆ ಕೂಡ ಬಳಸೋದು ವಾಡಿಕೆಯಲ್ಲಿದೆ ಸ್ನೇಹಿತರೆ. ಇದು ಬಳಸತಕ್ಕಂಥದ್ದಾಯಿತು. ಮತ್ತು ಆ ಎಣ್ಣೆಯಿಂದ ಸ್ನೇಹಿತರೆ ನಾನು ನಿಮಗೆ ಹೇಳ್ತೀನಿ, ಆ ಎಣ್ಣೆಯಿಂದ ನಾವು ನಮ್ಮ ದೇಹವನ್ನು ಲೇಪನೆ ಮಾಡ್ತೇವೆ. ನಾವೇನು ಮಸಾಜ್ ಅಂತ ಹೇಳ್ತೀವಿ, ಆ ಮಸಾಜ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಮೂಳೆಗಳನ್ನು ಶಾಂತಗೊಳಿಸಿ ಮತ್ತು ನೋವುಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಶಕ್ತಿ ಇದು ಸಾಸಿವೆ ಮಾಡುತ್ತೆ ಸ್ನೇಹಿತರೆ. ನಾವು ಊಟದ ರೂಪಾಂತರದಲ್ಲಿ ಕೂಡ ತಗೊಂಡ್ರೂ ನಮ್ಮ ಕೀಳು ನೋವು ಮತ್ತು ಜಾಯಿಂಟ್ ಪೇನ್ಗಳು ಏನು ಹೇಳ್ತೀವಿ, ಚಿಕ್ಕವರಿಂದ ದೊಡ್ಡವರಿಗೆ ಮೂಳೆ ನೋವುಗಳು ಮತ್ತು ಜಾಯಿಂಟ್ ನೋವುಗಳು, ಕೀಳು ನೋವುಗಳು ಅಂತ ಏನು ಹೇಳ್ತೀವಿ, ಅದು ನಿವಾರಣೆ ಮಾಡತಕ್ಕಂಥ ಶಕ್ತಿ ಸಾಸಿವೆಗಿದೆ ಸ್ನೇಹಿತರೆ. ನಾವು ಇದನ್ನು ಊಟದ ರೂಪದಲ್ಲಿ ಕೂಡ ಬಳಸ್ಬೋದು ಮತ್ತು ಆ ಎಣ್ಣೆನ ನಮ್ಮ ದೇಹಕ್ಕೆ ಲೇಪನೆ ಮಾಡಿಕೊಂಡು ಸ್ನಾನ ಕೂಡ ಮಾಡ್ಬೋದು. ಯಾವ ಭಾಗ ನೋವಿದೆ ಆ ಭಾಗದಲ್ಲಿ ಹಚ್ಕೊಂಡು ನಾವು ಬಿಸಿನೀರಿಂದ ಸ್ನಾನ ಮಾಡೋದ್ರಿಂದ ನೋವು ನಿವಾರಣೆ ಆಗೋತಕ್ಕಂಥದ್ದು ಇದೆ ಸ್ನೇಹಿತರೆ. ಮತ್ತು ಚಳಿಗಾಲದಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಈ ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ಆ ಚಳಿ ಕಡಿಮೆ ಆಗತ್ತೆ ಅನ್ನೋದು ಕೂಡ ನಾವು ಇದನ್ನು ತಿಳ್ಕೊಬೋದು ಸ್ನೇಹಿತರೆ. ಇದರಲ್ಲಿ ಹೀಟಿನಂಶ, ಉಷ್ಣಾಂಶ ಇರೋದ್ರಿಂದ ಚಳಿಗಾಲದಲ್ಲಿ ಈ ಎಣ್ಣೆಯನ್ನು ನಮ್ಮ ದೇಹಕ್ಕೆ ಹಚ್ಕೊಂಡ್ರೆ ಚಳಿ ನಮಗೆ ನಮ್ಮ ಮೈನ ಬೆಚ್ಚಗೆ ಮಾಡತಕ್ಕಂಥ ಶಕ್ತಿ ಈ ಸಾಸಿವೆಗಿದೆ ಸ್ನೇಹಿತರೆ. ಸೊ ಹಾಗೆ ಮತ್ತು ಇದನ್ನು ನಾವು ಪ್ರತಿನಿತ್ಯ ನಾವು ಆ ಎಣ್ಣೆನ ಬಳಸೋದ್ರಿಂದ ಮತ್ತು ನಾವೇನು ಒಗ್ಗರಣೆಗೆ ಹಾಕ್ತಾ ಇದ್ದೀವಿ ಆ ರೀತಿ ಬಳಸೋದ್ರಿಂದ ಅಡಿಗೆ ರುಚಿ ಕೂಡ ಹೆಚ್ಚುತ್ತೆ. ಜೊತೆಗೆ ಮೊದಲನೇದಾಗಿ ನಿಮಗೇನು ಹೇಳಬೇಕಂತಂದರೆ, ಕೂದಲು ಬೆಳವಣಿಗೆಗೆ ಮತ್ತು ಕೂದಲು ಉದುರುವಿಕೆನೆ ನಿಂದ್ರಿಸೋದಕ್ಕಂತ ಸ್ಟಾಪ್ ಮಾಡೋತಕ್ಕಂಥದ್ದು ಮಾಡಿ ಸ್ನೇಹಿತರೆ. ಕೂದಲು ಉದುರ್ತಾ ಇದೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರಲ್ಲ, ಕೂದಲು ಉದುರೋದನ್ನು ಸ್ಟಾಪ್ ಮಾಡುತ್ತೆ ಮತ್ತು ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಒಟ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರಲ್ಲ ಸ್ನೇಹಿತರೆ, ಒಟ್ಟು ಕೂದಲು ತಲೆಯಲ್ಲಿ ಒಟ್ಟು ಬರತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೆಣ್ಣು ಮಕ್ಕಳು ಈ ಎಣ್ಣೆಯನ್ನು, ಸಾಸಿವೆ ಎಣ್ಣೆಯನ್ನು ಲೇಪನೆ ಮಾಡ್ಕೊಂಡು ಬರೋದ್ರಿಂದ ಒಟ್ಟು ಪೂರ್ತಿ ನಿವಾರಣೆ ಆಗೋತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ಇದು ಬಂದ್ಬಿಟ್ಟು ಕ್ಯಾನ್ಸರ್ ರೋಗವನ್ನು ತಡೆಯತಕ್ಕಂಥದ್ದು ಶಕ್ತಿ ಇದಕ್ಕಿದೆ. ರೋಗ ನಿರೋಧಕ ಶಕ್ತಿ ಭಾಳ ಅಂದರೆ ಭಾಳ ಇದೆ ಸ್ನೇಹಿತರೆ. ನಮಗೆ ಯಾವುದೇ ಕಾಯಿಲೆಗಳು ಹತ್ರ ಬರಬಾರ್ದಂತ ನೋಡ್ಕೊಳ್ತಕ್ಕಂಥ ಶಕ್ತಿ ಈ ಸಾಸಿವೆಯಲ್ಲಿ ಇದೆ ಸ್ನೇಹಿತರೆ. ಸೊ ಇದೇ ಥರ ನಾವು ಇದರ ಬಗ್ಗೆ ಮಾತಾಡ್ತಾ ಹೋದರೆ ಸ್ನೇಹಿತರೆ, ನಮ್ಮ ಹೃದಯದ ಆರೋಗ್ಯನೂ ಕೂಡ ಆರೋಗ್ಯ ಇಡಿಸತಕ್ಕಂಥದ್ದು ಮತ್ತು ಶ್ವಾಸಕೋಶದ ತೊಂದರೆ ಇದೆ ಕೂಡ ಇದು ಎಣ್ಣೆನ ದಿನಾಲಿ ನಾವು ಬರೋದ್ರಿಂದ ನಮಗೆ ಶ್ವಾಸಕೋಶದ
ಆ ರೋಗ ಕೂಡ ದೂರ ಮಾಡತಕ್ಕಂಥದ್ದು ಇದರಲ್ಲಿ ಇದೆ ಸ್ನೇಹಿತರೆ. ಮತ್ತು ನಮ್ಮ ಚರ್ಮ ಅಂದರೆ ನೋಡಿ, ಚರ್ಮದ ಕಾಯಿಲೆಗಳಾಗಿರಲಿ ಮತ್ತು ಕಾಂತಿ ತ್ವಚೆಯನ್ನು ಕೊಡತಕ್ಕಂಥದ್ದು ಶಕ್ತಿ ಈ ಸಾಸಿವೆ ಕಾಳಲ್ಲಿ ಇದೆ ಸ್ನೇಹಿತರೆ. ಇದೇ ಥರ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ರೆ ಹಲವಾರು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸ್ನೇಹಿತರೆ. ಏನಿಲ್ಲ ಅಂತಂದ್ರೆ ಸ್ನೇಹಿತರೆ, ನಿಮಗೆ 20 ಉಪಯೋಗಗಳನ್ನೇ ನಾವು ಈ ಸಾಸಿವೆಯಲ್ಲಿ ಪಡೆದುಕೊಳ್ಳಬಹುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಇದು ನಮಗೆ ಸಾಂಪ್ರದಾಯಿಕವಾಗಿ ಆವಾಗಿನ ಕಾಲದಿಂದಲೇ ಇದನ್ನು ಬಳಸತಕ್ಕಂಥದ್ದು ಇದ್ದಾರೆ. ಅಂದರೆ ನಮಗೆ ಇದರ ಬಗ್ಗೆ ಕೆಲವೊಂದು ಮಾಹಿತಿ ಗೊತ್ತಿಲ್ಲ. ಸೊ ದಯವಿಟ್ಟು ಇವತ್ತು ನಿಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೀನಿ. ಇದರ ಬಗ್ಗೆ ಪೂರ್ತಿಯಾಗಿ ನಾನು 20 ಉಪಯೋಗಗಳು ನಮ್ಮ ದೇಹದಲ್ಲಿರೋ ನಮ್ಮ ಅಂಗಾಂಗಗಳಿಗಿರೋ 20 ಅಂಗಾಂಗಗಳಿಗೆ ಇದು ಶಕ್ತಿನ ಕೊಟ್ಟು ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಶಕ್ತಿ ಈ ಸಾಸಿವೆಯಲ್ಲಿ ಇದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಾವು ಬಳಸ್ತಾ ಇದ್ದೀವಿ. ಮತ್ತು ಯಾರು ಇದ್ರ ಬಗ್ಗೆ ಎಣ್ಣೆನ ಬಳಸ್ತಾ ಇಲ್ಲ, ಎಣ್ಣೆ ಕೂಡ ಬಳಸತಕ್ಕಂಥದ್ದು ಅಭ್ಯಾಸನ ಮಾಡ್ಕೊಳ್ಳಿ. ಮತ್ತು ಅಂದರೆ ನಾನು ಹೇಳೋದಿಲ್ಲ, ಶೇಂಗಾ ಎಣ್ಣೆ, ಸೂರ್ಯಪಾನ ಎಣ್ಣೆ ಹೇಗೆ ಬಳಸ್ತೀರೋ ಅದೇ ಥರ ಈ ಎಣ್ಣೆನ ನಾವು ಅಡಿಗೆಯಲ್ಲಿ ಬಳಸ್ಕೋಬೋದು ಸ್ನೇಹಿತರೆ. ಮಿತಿಯಾಗಿ ಈ ಎಣ್ಣೆನ ಬಳಸಿ. ಮತ್ತು ಈ ಎಣ್ಣೆಯನ್ನು ಏನು ನಿಮಗೆ ನೋವುಗಳಿದೆ ಅದನ್ನು ನಮ್ಮ ಇಡೀ ದೇಹಕ್ಕೆ ಮಸಾಜ್ ಮಾಡೋಕೋದ್ರಿಂದ ನಮಗೆ ಆ ನೋವುಗಳು ನಿವಾರಣೆ ಆಗುತ್ತೆ. ಜೊತೆಗೆ ನಿಮಗೆ ಚಳಿಗಾಲದಲ್ಲಿ ಮೈಯನ್ನು ಬೆಚ್ಚಗಿರಿಸತಕ್ಕಂಥ ಶಕ್ತಿ ಈ ಸಾಸಿವೆ ಹೊಂದಿದೆ ಸ್ನೇಹಿತರೆ. ಸೊ ಇವತ್ತಾಗಿತ್ತು ಇದರ ಬಗ್ಗೆ. ಸೊ ನಿಮಗೆಲ್ಲ ಭಾಳ ಅಂದರೆ ಭಾಳ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಇದರ ಬಗ್ಗೆ ನಾನು ಪೂರ್ತಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಓದಿ. ಮತ್ತು ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ಈ ಥರ ಹೊಸ ಹೊಸ ವಿಷಯಗಳನ್ನು ತರ್ತಾ ಇರ್ತೀನಿ. ಸೊ ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು SP ಸ್ಟುಡಿಯೋ ಲೈಫ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಇದನ್ನು ಮಾಡೋದ್ರಿಂದ ನನಗೆ ಈವರೆಗೆ 1.6K ಪ್ಲಸ್ ಸಬ್ಸ್ಕ್ರೈಬರ್ ನನ್ನ ಫ್ಯಾಮಿಲಿ ಮೆಂಬರ್ ಆಗಿದ್ದೀರಾ. ಸೊ ನನಗೆ ಕೂಡ ಈಗ ಒಂದು ದೊಡ್ಡ ಜವಾಬ್ದಾರಿನೇ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಏನಂತಂದರೆ 1.6K ಪ್ಲಸ್ ಸಬ್ಸ್ಕ್ರೈಬರ್ ಎಲ್ಲ ನನ್ನ ಫ್ಯಾಮ್ಲಿಯವರಿಗೆ ನಿಮಗೆಲ್ಲ ಧನ್ಯವಾದಗಳು. ಸೊ ಇದೇ ಥರ ಇನ್ನು ಜನಗಳು ಜಾಸ್ತಿ ಆಗಬೇಕು, ಫ್ಯಾಮಿಲಿ ದೊಡ್ಡದಾಗಬೇಕು. ನಿಮ್ಗಳ ಆರೋಗ್ಯದ ಬಗ್ಗೆ ನಾನು ಕಾಳಜಿ ತಗೊಳ್ತೀನಿ ಮತ್ತು ನಿಮಗೆ ಆರೋಗ್ಯದ ಹೊಸ ಹೊಸ ಟಿಪ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನನಗೊಂದು ಜವಾಬ್ದಾರಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನೂ ಜಾಸ್ತಿ ಜನಗಳು ಸಬ್ಸ್ಕ್ರೈಬರ್ ಆಗಬೇಕು ಮತ್ತು ಏಕ್ ಭಾರತ್, ಹೆಲ್ದಿ ಭಾರತ್, ಸ್ವಚ್ಛ ಭಾರತ್ ಆಗಬೇಕಂತಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಧ್ಯಾನದ ಜೊತೆಗೆ ನಾವು ಟ್ರೆಂಡಿಂಗನ್ನು ಮಾಡತಕ್ಕಂಥದ್ದು ಮಾಡಬೇಕಂತ ತಿಳಿಸ್ತಾ, ಸೊ ಇದೇ ಥರ ಹೊಸ ಹೊಸ ವಿಡಿಯೋ ಮತ್ತು ಹೊಸ ಹೊಸ ವಿಧಾನಗಳನ್ನು ಮತ್ತು ಹೊಸ ಹೊಸ ಟಿಪ್ಸ್ಗಳನ್ನು ಬಗ್ಗೆ ನಾನು ಜೊತೆಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.